ನಮಸ್ಕಾರ ವೀಕ್ಷಕರೇ. ಇವರು ವಿಜಯಾ ಕಿಶೋರ್ ರಹತ್ಕರ್, ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಷ್ಟ್ರೀಯ ಮಹಿಳಾ ಆಯೋಗದ ಸಂಕ್ಷಿಪ್ತ ವಿವರವನ್ನು ನೀಡಲು ಬಯಸ್ತಾ ಇದ್ದೀನಿ. NCW ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ಇದರ ಒಂದು ರಚನೆ ಮತ್ತು ಕಾರ್ಯಗಳು ಹೇಗಿರುತ್ತೆ, ಅವು ಯಾವುವು ಅನ್ನೋದನ್ನು ನೋಡೋಣ. ಭಾರತದಲ್ಲಿ ಪುರುಷ ಪ್ರಧಾನ ಸಮಾಜವಾಗಿದ್ದು ಮಹಿಳೆಯರ ಮೇಲಿನ ದೌರ್ಜನ್ಯ, ಶೋಷಣೆ ಮತ್ತು ಬಲಾತ್ಕಾರಗಳು ಸಹಜವಾಗಿ ಅಸ್ತಿತ್ವದಲ್ಲಿದೆ. ಸ್ವಾತಂತ್ರ್ಯೋತ್ತರ ಅವಧಿಯಲ್ಲಿ ಮಹಿಳಾ ಚಳವಳಿಗಳ ಪರಿಣಾಮವಾಗಿ ಮಹಿಳೆಯರ ಸಂವಿಧಾನಾತ್ಮಕ ಮತ್ತು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಹಲವಾರು ಆಯೋಗಗಳ ಮೂಲಕ ಪರಿಹಾರವನ್ನು ಒದಗಿಸಲು ಸರ್ಕಾರಗಳು ಮುಂದಾದವು. ಮಹಿಳೆಯರಿಗೆ ಎಲ್ಲ ರೀತಿಯಿಂದ ನ್ಯಾಯಸಮ್ಮತ ಜೀವನವನ್ನು ನಡೆಸಲು ಅವಶ್ಯಕವಿರುವಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸಲು ಈ ಆಯೋಗಗಳ ವರದಿಯಲ್ಲಿ ಉನ್ನತ ಆಯೋಗವೊಂದರ ಅಗತ್ಯತೆ ಕಂಡುಬಂತು. ಇದರ ಫಲವಾಗಿ 1990ರಲ್ಲಿ ಮಹಿಳಾ ಆಯೋಗ ಕಾಯ್ದೆ ಕರಡನ್ನು ತಯಾರಿಸಿ 1991ರಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಅಂದರೆ ಸಂಸತ್ತು, ರಾಜ್ಯಸಭೆ, ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಅಂತಿಮವಾಗಿ 31 ಜನವರಿ 1992ರಂದು ಭಾರತೀಯ ಮಹಿಳೆಯರ ಸಂವಿಧಾನಾತ್ಮಕ ಹಾಗೂ ಕಾನೂನಾತ್ಮಕ ಹಿತರಕ್ಷಣೆಗಾಗಿ ಕಾನೂನುಬದ್ಧ ರಾಷ್ಟ್ರೀಯ ಮಹಿಳಾ ಆಯೋಗವು ಸ್ಥಾಪನೆಗೊಂಡಿತು. ಜಯಂತಿ ಪಟ್ನಾಯಕ್ ಇದರ ಮೊದಲ ಅಧ್ಯಕ್ಷರಾಗಿದ್ದರು. ರಾಷ್ಟ್ರೀಯ ಮಹಿಳಾ ಆಯೋಗದ ರಚನೆ ಮತ್ತು ಅದರ ಕಾರ್ಯಗಳನ್ನು ನಾವು ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ನೋಡುವುದಾದರೆ, ಮೊದಲಿಗೆ ಕಾಂಪೋಸಿಷನ್ ಅಂದರೆ ರಚನೆ. ರಾಷ್ಟ್ರೀಯ ಮಹಿಳಾ ಆಯೋಗದ ರಚನೆ ಅಂತ ನಾವು ನೋಡಿದಾಗ ಇದರಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ, 5 ಸದಸ್ಯರು, ಒಬ್ಬ ಸದಸ್ಯ ಕಾರ್ಯದರ್ಶಿಯಿಂದ ರಚನೆಯಾಗಿರ್ತದೆ. ಸಾಮಾನ್ಯವಾಗಿ ಮಹಿಳೆಯರಿಗಾಗಿ ಶ್ರಮಿಸುವ ಪ್ರತಿಷ್ಠಿತ ವ್ಯಕ್ತಿಯನ್ನು ಆಯೋಗದ ಅಧ್ಯಕ್ಷರನ್ನಾಗಿ ಕೇಂದ್ರ ಸರ್ಕಾರವು ನಾಮಕರಣ ಮಾಡುತ್ತದೆ. ಅಂತೆಯೇ ಕಾನೂನು, ವಾಣಿಜ್ಯ, ಮಹಿಳಾ ಕಲ್ಯಾಣ ಅಥವಾ ಪ್ರಚಾರ ಮಾಡುವ ಅತ್ಯುತ್ತಮ ಸಾಮರ್ಥ್ಯವನ್ನು ಹೊಂದಿರುವ 5 ವ್ಯಕ್ತಿಗಳನ್ನು ಕೇಂದ್ರ ಸರ್ಕಾರ ಸದಸ್ಯರನ್ನಾಗಿ ಈ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ನಾಮನಿರ್ದೇಶನಗೊಳಿಸ್ತದೆ. ಇದರೊಡನೆ ಅಧಿಕಾರಿಗಳು ಅಥವಾ ಇತರೆ ವರ್ಗದಿಂದ ನುರಿತ ಕೆಲವರನ್ನು ಸದಸ್ಯರನ್ನು ಕಾರ್ಯದರ್ಶಿಯಾಗಿ ಕೇಂದ್ರ ಸರ್ಕಾರ ಆಯೋಗಕ್ಕೆ ನಾಮಕರಣಗೊಳಿಸ್ತದೆ. ಕಾರ್ಯಗಳನ್ನು ಒಂದೊಂದಾಗಿ ನೋಡೋದಾದರೆ, ಮೊದಲನೇದಾಗಿ ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕ ಮಹಿಳಾ ಹಕ್ಕುಗಳ ಅನುಷ್ಠಾನವನ್ನು ಪರಿಶೀಲಿಸುವುದು, ಅಗತ್ಯವಿದ್ದರೆ ಸೂಕ್ತ ಸಲಹೆಗಳನ್ನು ಸಂಬಂಧಪಟ್ಟ ಸರ್ಕಾರಗಳಿಗೆ ನೀಡುವುದು. ಎರಡನೇದು, ನೊಂದಿರುವಂಥ ಮಹಿಳೆ, ಅವಳ ಪರವಾದ ವ್ಯಕ್ತಿ ಅಥವಾ ಸ್ವಯಂ ಪ್ರೇರಿತ ದೂರುಗಳನ್ನು ಸ್ವೀಕರಿಸಿ ಮಹಿಳಾ ಹಕ್ಕುಗಳ ಉಲ್ಲಂಘನೆಯ ವಿಚಾರಣೆ ಮತ್ತು ಅಗತ್ಯ ಕ್ರಮಗಳ ಕುರಿತು ಮೇಲ್ವಿಚಾರಣೆ ನಡೆಸುವುದು. ಮೂರನೇದಾಗಿ, ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಸಮಾಲೋಚನೆ ಸೌಲಭ್ಯವನ್ನು ಒದಗಿಸಿ ಅಗತ್ಯವಿದ್ದರೆ ಕಾನೂನಿನ ನೆರವನ್ನು ನೀಡುವುದು. ನಾಲ್ಕನೇದಾಗಿ, ಸಾಮಾಜಿಕ ಪದ್ಧತಿ, ಕಾನೂನು ಸಮಸ್ಯೆ ಮತ್ತು ಮಹಿಳೆಯರ ಮೇಲೆ ಅಭಿವೃದ್ಧಿ ಯೋಜನೆಗಳ ಪ್ರಭಾವ ಸೇರಿದಂತೆ ಮಹಿಳೆಯರಿಗೆ ವಿವಿಧ ವಿಷಯಗಳ ಒಂದು ಅಧ್ಯಯನ ಕುರಿತು ಸಂಶೋಧನೆಗಳನ್ನು ಕೈಗೊಳ್ಳೋದು. ಅಂದ್ರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಏನೇನು ಸಾಧ್ಯತೆ ಇದೆಯೋ ಆ ಎಲ್ಲ ವಿಷಯಗಳ ಕುರಿತು ಸಂಶೋಧನೆಯನ್ನು ಮಾಡುವಂಥದ್ದು. ಐದನೇದು, ಮಹಿಳೆಯರ ವಿರುದ್ಧದ ತಾರತಮ್ಯ, ದೌರ್ಜನ್ಯವನ್ನು ಹೋಗಲಾಡಿಸಿ ಮಹಿಳೆಯ ಪರ ಜಾಗೃತಿ ಮೂಡಿಸಲು ಶೈಕ್ಷಣಿಕ ಅಭಿಯಾನ ನಡೆಸುವುದು, ವಿಚಾರಗೋಷ್ಠಿ, ಕಾರ್ಯಾಗಾರಗಳನ್ನು ನಡೆಸುವುದು. ಆರನೇದು, ಮಹಿಳಾ ಕಲ್ಯಾಣ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ವಿಷಯಗಳ ಕುರಿತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆಯನ್ನು ನೀಡುವುದು. ಏಳನೇದಾಗಿ, ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗ, ಶಿಕ್ಷಣ, ಆರೋಗ್ಯ ಸೇರಿದಂತೆ
ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಸುಧಾರಿಸಲು ಶಿಫಾರಸುಗಳನ್ನು ಕೂಡ ಮಾಡುವಂಥದ್ದು. ಇನ್ನು ಕೊನೆಯದಾಗಿ 8ನೇದಂತ ನಾವು ನೋಡಿದಾಗ ಕಾಲಕ್ಕೆ ಮಹಿಳಾ ಸಮುದಾಯದ ಪ್ರತಿನಿಧಿಯಾಗಿ ಅವರ ಸ್ಥಿತಿಗತಿಗಳ ಸುಧಾರಣೆಗೆ ವರದಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವುದು. ಹೀಗೆ ಮಹಿಳಾ ಆಯೋಗವು ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಹಲವಾರು ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಒಟ್ಟಾರೆ ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸಲು ಅವರನ್ನು ಎಲ್ಲ ರೀತಿಯಿಂದ ಸಂರಕ್ಷಿಸಲು ಈ ಆಯೋಗ ಲಿಂಗ ಸಮಾನತೆಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಇದಿಷ್ಟು ಮಹಿಳಾ ಆಯೋಗದ ರಚನೆ ಮತ್ತು ಕಾರ್ಯಗಳು.